ಎಲ್ಲರಿಗೂ SK ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ಇಂದಿನ ಕಥೆಯಲ್ಲಿ ಶಶಿ ಅವರಿಗೆ ದರೋಡೆಕೋರರಿಂದ ತೊಂದರೆಯಾಗಿ 6 ತಿಂಗಳ ಬೆಡ್ ರೆಸ್ಟ್ ಮಾಡಬೇಕಾಗಿ ಬಂದಿತ್ತು. ನಂತರ ಅವರು ಕಠಿಣವಾದ ಅಭ್ಯಾಸವನ್ನು ಮಾಡಿ ಮತ್ತೆ ಕೆಲಸಕ್ಕೆ ಸೇರಿದರು. ಅವರ ಗುರಿ ದರೋಡೆಕೋರರಿಂದ ಗ್ರಾಮವನ್ನು ರಕ್ಷಿಸುವುದು. ಮುಂದೆ ಶಶಿ ಅವರು ದರೋಡೆಕೋರರನ್ನು ಬಗ್ಗು ಬಡಿಯಲು ಏನು ಕ್ರಮ ತೆಗೆದುಕೊಳ್ಳುತ್ತಾರೆ ನೋಡೋಣ ಬನ್ನಿ. ಕಥೆಯ ಹೆಸರು ದರೋಡೆಕೋರರು ಭಾಗ 2. ಮಟ್ಟ ಹಾಕಿದ ದಕ್ಷ ಅಧಿಕಾರಿ. ದರೋಡೆಕೋರರು ಇನ್ಸ್ಪೆಕ್ಟರ್ ಶಶಿ ಅವರಿಗೆ ತೀವ್ರ ತೊಂದರೆ ನೀಡುತ್ತಿದ್ದರು. ಶಶಿ ಅವರ ಕಾರ್ಯತಂತ್ರ ಮತ್ತು ಕಠಿಣ ಧೈರ್ಯ ಅವರನ್ನು ಈ ಸವಾಲಿನ ವಿರುದ್ಧ ಮತ್ತೆ ತೊಡಗಿಸಿತ್ತು. ಅವರ ಗುರಿ ಸ್ಪಷ್ಟವಾಗಿತ್ತು: ದರೋಡೆಕೋರರ ಗುಂಪನ್ನು ಬಂಧಿಸಿ ಗ್ರಾಮಕ್ಕೆ ಶಾಂತಿಯನ್ನು ಮರಳಿ ತರುವುದು. ದರೋಡೆಕೋರರ ಚತುರ ತಂತ್ರ. ದರೋಡೆಕೋರರು ತಮ್ಮನ್ನು ಹಿಡಿಯಲು ಬಾರದಂತೆ ತಮ್ಮ ದಾಳಿಗಳನ್ನು ಗೌಪ್ಯವಾಗಿಟ್ಟುಕೊಂಡಿದ್ದರು. ಅವರು ಏಕಕಾಲದಲ್ಲಿ ಹಲವಾರು ಸ್ಥಳಗಳಲ್ಲಿ ದಾಳಿ ಮಾಡುವ ಮೂಲಕ ಪೊಲೀಸ್ ತಂಡವನ್ನು ಭೇದಿಸಲು ನಿರಂತರ ಪ್ರಯತ್ನಿಸುತ್ತಿದ್ದರು. ಅವರ ಕಾರ್ಯವೈಖರಿ ಮತ್ತು ಕುಶಲತೆಗಳನ್ನು ಗಮನಿಸಿದ ಶಶಿ, ಸಾಮಾನ್ಯ ತಂತ್ರಗಳಿಗೆ ಸೆರೆ ಹಿಡಿಯುವುದು ಸಾಧ್ಯವಿಲ್ಲ ಎಂದು ನಿರ್ಧರಿಸಿದರು. ಶಶಿ ಅವರ ಬುದ್ಧಿವಂತ ತಂತ್ರ. ಮಾಹಿತಿಯ ಕಲೆ ಹಾಕುವುದು. ಶಶಿ ದರೋಡೆಕೋರರ ಚಲನೆಗಳ ಕುರಿತು ಅಸಾಮಾನ್ಯ ಮಾಹಿತಿಗಳನ್ನು ಸಂಗ್ರಹಿಸಲು ಮತ್ತು ಹುಡುಕಾಟವನ್ನು ವಿಸ್ತರಿಸಿದರು. ಸ್ಥಳೀಯರ ಜೊತೆಗೆ ಮಿತ್ರತೆಯನ್ನು ಬಳಸಿದರು. ಇದರಿಂದ ಹಲವಾರು ಸೂಕ್ಷ್ಮ ಮಾಹಿತಿಗಳು ತಲುಪುವಂತಾಯಿತು. ಗುಪ್ತಚರರ ಬಲೆಗೆ ಸೆರೆ. ಶಶಿ ತನ್ನ ತಂಡದ ಕೆಲವು ಸದಸ್ಯರನ್ನು ದರೋಡೆಕೋರರ ಪರಿಚಿತ ಸ್ಥಳಗಳಿಗೆ ಗುಪ್ತಚರನಾಗಿ ಕಳಿಸಿದರು. ಈ ಗುಪ್ತಚರರು ದರೋಡೆಕೋರರ ನೆಲೆ, ಕಾರ್ಯತಂತ್ರ ಮತ್ತು ದಾಳಿಯ ಸಮಯಗಳ ಕುರಿತು ಮಹತ್ವದ ಮಾಹಿತಿ ನೀಡಿದರು. ನಕಲಿ ಸನ್ನಿವೇಶ ನಿರ್ಮಾಣ. ಶಶಿ ದರೋಡೆಕೋರರನ್ನು ಸೆರೆ ಹಿಡಿಯಲು ಒಂದು ನಕಲಿ ಸನ್ನಿವೇಶವನ್ನು ಸೃಷ್ಟಿಸಿದರು. ಅವರು ಒಂದು ಪ್ರಮುಖ ವ್ಯಾಪಾರಿಯ ಟ್ರಕ್ ಅನ್ನು ನಿರಂತರ ಚಲನೆ ಮಾಡುವಂತೆ ಮಾಡಿದ್ದರು. ಆದರೆ ಈ ಟ್ರಕ್ನಲ್ಲಿ ಪೊಲೀಸರು ಅಡಗಿಕೊಂಡಿದ್ದರು. ಈ ಟ್ರಕ್ ಅನ್ನು ದರೋಡೆಕೋರರ ಗುರಿಯನ್ನಾಗಿ ಮಾಡಿದ್ದರು. ದರೋಡೆಕೋರರ ಸೆರೆ ಹಿಡಿಯುವ ಶ್ರೇಷ್ಠ ಯತ್ನ. ನಿಶ್ಚಿತ ಸಮಯದಲ್ಲಿ ದರೋಡೆಕೋರರು ಟ್ರಕ್ ಅನ್ನು ತಡೆದು ದಾಳಿ ಮಾಡಿದರು. ಶಶಿ ಮತ್ತು ಅವರ ತಂಡ ತಕ್ಷಣ ಪ್ರತ್ಯುತ್ತರ ನೀಡಿದರು. ಅಚ್ಚುಕಟ್ಟಾದ ತಂತ್ರಜ್ಞಾನ ಮತ್ತು ಗುರಿಗಳನ್ನು ಬಳಸಿಕೊಂಡು ಅವರು ದರೋಡೆಕೋರರನ್ನು ಸುತ್ತುವರೆದರು. ಕದನದ ಮಾರ್ಗ. ದರೋಡೆಕೋರರು ಹಿಂಸಾತ್ಮಕವಾಗಿ ಪ್ರತಿರೋಧಿಸಿದರು. ಆದರೂ ಶಶಿ ಅವರ ತಾಳ್ಮೆ ಮತ್ತು ತಂಡದ ಸಾಮೂಹಿಕ ಚಟುವಟಿಕೆಗಳಿಂದ ಕೇವಲ ಕೆಲವು ಗಂಟೆಗಳಲ್ಲಿ ಎಲ್ಲ ದರೋಡೆಕೋರರನ್ನು ಸೆರೆ ಹಿಡಿಯಲಾಯಿತು. ನ್ಯಾಯ ಮತ್ತು ಜನರ ಕೃತಜ್ಞತೆ. ದೋಷಿಗಳ ಬಂಧನದಿಂದ ಗ್ರಾಮಕ್ಕೆ ಮತ್ತೆ ಶಾಂತಿ ಮರಳಿತು. ಶಶಿ ಕೇವಲ ಧೈರ್ಯಶಾಲಿ ಕಾನೂನು ಪಾಲಕರಾಗಿ ಮಾತ್ರವಲ್ಲ, ಗ್ರಾಮಸ್ಥರಿಗೆ ಭದ್ರತೆಯ ಜೀವನದ ಮಾದರಿಯಾಗಿಯೂ ನಿಂತರು. ದರೋಡೆಕೋರರ ಕ್ರೌರ್ಯ, ಕಾರ್ಯತಂತ್ರಗಳು ಎಷ್ಟೇ ಬುದ್ಧಿವಂತರು ಆದರೂ ಶಶಿ ಅವರಿಗೆ ಕೊನೆಗೂ ಗೆಲುವು ಶರಣಾಗಬೇಕಾಯಿತು. ಶಶಿ ಅವರ ತಮ್ಮ ಗುರಿಗಳನ್ನು ಸಾಧಿಸಿದರು. ಈ ಕಥೆಯಲ್ಲಿ ನಮಗೆ ಒಂದು ವಿಷಯ ತಿಳಿಯುತ್ತದೆ: ಸಾಧನೆ ಮಾಡಲು 1000 ಸವಾಲು ಬರುತ್ತದೆ. ನಾವು ನಮ್ಮ ಸಾಧನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿದರೆ ಗೆಲುವು ನಿಶ್ಚಯ ಅಂತ ಶಶಿ ಅವರು ನಮಗೆ ತಿಳಿಸಿಕೊಟ್ಟರು. ಅವರ ಪ್ರಾಣದ ಹಂಗು ತೊರೆದು ಹಳ್ಳಿಯ ಜನರ ಮನಸ್ಸಿನಲ್ಲಿ ದೇವರಾದರು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿಯಾಗುತ್ತೇವೆ. ಧನ್ಯವಾದಗಳು. ಶುಭ ದಿನ.